ಹೇಳಲಿಲ್ವಾ? ಜಗತ್ತಲ್ಲಿ ಎಲ್ಲ ಸೆಕೆಂಡ್ ಪೀಸ್ ಸಿಗುತ್ತೆ, ಅಮ್ಮ ಒಬ್ರು ಬಿಟ್ಟು. ಅದು ಅವನಿಗಿರ್ಬೇಕು. ಇವಾಗ ನೀನೇ ತಗೋ, ನಿನಗೆ ಮಕ್ಕಳಂತ 2 ಪೀಸ್ ಇದೆ. ನಾನು ಬಿಟ್ರೆ ಆರ್ಯ ಬಿಟ್ರೆ ನಾನು, ಏನಂತೀಯ? ಆದ್ರೂ ಹೆತ್ತವ್ರಿಗೆ ಎಲ್ಲ ಮಕ್ಕಳು ಒಂದೇ ಕಣೋ. ಆದ್ರೆ ಮಕ್ಳಿಗಾಗಲ್ವಲ್ಲ. ನೋಡಿ ರಂಜಿತ್, ನೀವು ಅಂತ ಸಮಾಧಾನದಿಂದ ಹೇಳ್ತಾ ಇದ್ದೀನಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಅವ್ರ ವಿಚಾರ ನನ್ನ ಹತ್ರ ಮಾತಾಡಬೇಡಿ. ನಿಮ್ಮ ಕಾಳಜಿಗೆ ಥ್ಯಾಂಕ್ಸ್, ಆದರೆ ಅದರ ಅಗತ್ಯ ಇಲ್ಲ. ಹಲೋ, ಯಾರು? ಅಮ್ಮ, ಹೇಗಿದ್ದೀರಾ? ಹಾಂ, ಹೌದಾ? ಸರಿ ಸರಿ, ನಾನು ಈಗಲೇ ಹೊರಟು ಬರ್ತೀನಿ. ಓಕೆ ಅಮ್ಮ. ಅಂಕಲ್, ಅಜ್ಜಿನಾ? ಹಾಂ. ಏನಾಯ್ತು? ಗೊತ್ತಿಲ್ಲ, ಅರ್ಜೆಂಟಾಗಿ ಬಾ ಅಂತ ಹೇಳಿದ್ರು, ಅದಕ್ಕೆ ಹೋಗ್ತಿದ್ದೀನಿ. ಹೋಗಿ ಬರ್ತೀನಿ. ಹಾಂ ಅಂಕಲ್, ಹೋದ ತಕ್ಷಣ ನಂಗೊಂದು ಕಾಲ್ ಮಾಡಿ ನಿಧಾನವಾಗಿ ಡ್ರೈವ್ ಮಾಡಿ. ಅಜ್ಜಿನೇ ಫೋನ್ ಮಾಡಿದ್ದಾರೆ ಅಂದರೆ ಗಾಬರಿ ಆಗೋಂಥದ್ದು ಏನೂ ಇರಲ್ಲ. ಸರಿ, ಹೋಗಿ ಬರ್ತೀನಿ, ಫೋನ್ ಮಾಡ್ತೀನಿ. ಏನಾಯ್ತು? ಅಜ್ಜಿ ಫೋನ್ ಮಾಡಿದ್ರು, ಆಶ್ರಮಕ್ಕೆ ತಕ್ಷಣ ಹೊರಟು ಬಾ ಅಂತ ಹೇಳಿದ್ರು. ಏನಂತೆ? ಅಜ್ಜಿ ಏನೂ ಹೇಳಿಲ್ವಂತೆ, ಅಂಕಲ್ ತಕ್ಷಣ ಹೋದ್ರು. ಹೌದಾ? ಯಾಕೆ ಕರೆದಿರ್ಬೋದು? ಹೇಗಿದ್ದೀರಾ ಅಮ್ಮ? ಯಾಕೆ ಇಷ್ಟು ಅರ್ಜೆಂಟಾಗಿ ಬರೋಕೆ ಹೇಳಿದ್ರಿ? ಆರಾಮಾಗಿದ್ದೀರಿ ತಾನೆ? ಇವಳು ಇಲ್ಲಿಗೂ ಬಂದ್ಲಾ? ಹೇಳಿದ ಅರ್ಥ ಆಗಲ್ವಾ ನಿನಗೆ? ಇಲ್ಲೇನೇ ಮಾಡ್ತಿದ್ಯಾ ನೀನು? ನೀನು ಬರೋವರೆಗೂ ಇರುವಂತ ಇರಿಸ್ಕೊಂಡಿದ್ದು ನಾನೇ. ಯಾಕೆ? ಸಾಕ್ಷಿ ಕೊಲೆ ವಿಷಯ ಇತ್ಯರ್ಥ ಆಗಬೇಕು. ಅದು ಇತ್ಯರ್ಥ ಆಗಿದೆಯಲ್ಲಮ್ಮ. ಕೊಲೆ ಮಾಡಿದ್ದು ಇವಳೇ ಅಂತ ಕೋರ್ಟ್ನಲ್ಲಿ ಪ್ರೂವ್ ಆಗಿದೆ, ಶಿಕ್ಷೆನೂ ಆಗಿದೆ. ಇನ್ನೇನು ಮತ್ತೆ? ಸಾಕ್ಷಿ ಕೊಲೆ ಮಾಡಿದ್ದು ಅರ್ಪಿತಾ ಅಲ್ಲ, ಚಿದಂಬರಂ. ಇದೇನು ಇನ್ನು ಹೊಸ ಆಟನಾ? ಒಂದು ನಿಮಿಷ ಸಮಾಧಾನವಾಗಿರು, ಇದನ್ನು ಕೇಳು, ನಿನಗೆ ಗೊತ್ತಾಗತ್ತೆ. ಅರ್ಪಿತಾ, ಹೌದು ಕಣೆ ಅರ್ಪಿತಾ, ಸಾಕ್ಷಿನ ಕೊಲೆ ಮಾಡಿದ್ದು ನಾನೇ. ಆಮೇಲೆ ಆ ಕೊಲೆ ಆಪಾದನೆ ನಿನ್ನ ಮೇಲೆ ಬರೋ ಹಾಗೆ ಮಾಡಿದೆ. ಸಾಕ್ಷಿನೇ ಸತ್ತಾಯಿತು. ನೀನು ಯಾಕೆ ಅವಳು ಕೊಲೆ ಮಾಡಿದ್ದು ಯಾರು ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ಯಾ? ಮುಚ್ಕೊಂಡಿದ್ದು ಬಿಡು. ಇದನ್ನು ಕೇಳಿಸೋಣ ಅಂತಲೇ ನಾನು ನಿಮ್ಮ ಹತ್ರ ಬಂದಿದ್ದು. ಆರ್ಯನ ಹತ್ರನೂ ಹೋದೆ, ಅವನು ನನ್ನ ಮಾತೇ ಕೇಳಲಿಲ್ಲ. ನನಗೆ ನಂಬಿಕೆ ಬರ್ತಿಲ್ಲ. ನೀನೇನೋ ಮಸಲತ್ತು ಮಾಡಿದ್ಯಾ ಅಂತ ಅನಿಸ್ತಾ ಇದೆ. ಹಾಗೆಲ್ಲ ಏನೂ ಇಲ್ಲ, ದಯವಿಟ್ಟು ನನ್ನ ಮಾತು ನಂಬಿ. ಇದನ್ನ ಮೊದಲೇ ಯಾಕೆ ಕೇಳಿಸ್ಲಿಲ್ಲ? ಈಗ ಯಾಕೆ ಕೇಳಿಸ್ತಿದ್ಯಾ? ಯಾಕೆ ಅಂದರೆ ಆ ವಿಷಯ ನನಗೆ ಗೊತ್ತಾಗಿದೆ ಇತ್ತೀಚೆಗೆ. ಶಿಕ್ಷೆ ಅನುಭವಿಸಿದ ನಿಜ, ಆದರೆ ನಿಮ್ಮ ನಂಬಿಕೆ ಕಳ್ಕೊಂಡಿದ್ರು ಮುಂದೆ ಅದು ನನಗೆ ದೊಡ್ಡದು ಅಂತ ಅನ್ನಿಸ್ಲಿಲ್ಲ. ಶಿಕ್ಷೆ ಮುಗಿಸಿ ಆಚೆ ಬಂದಮೇಲೆ ಸಾಕ್ಷಿ ಕೊಲೆ ಮಾಡಿದ್ದು ಯಾರು ಅಂತ ಪತ್ತೆ ಮಾಡಲೇಬೇಕು ಅಂತ ಹಠದಿಂದ ಹೊರಟೆ. ಅವಾಗ ಸಿಕ್ಕಿದೆ ಈ ಪ್ರೂಫ್ ನನಗೆ. ಇದೆಲ್ಲ ಆ ಚಿದಂಬರಮು ಚೆನ್ನಾಗಿ ಕುಡ್ದಾಗ ಆಡಿರೋ ಮಾತುಗಳು. ಅವ್ರಿಗೆ ಗೊತ್ತಿಲ್ಲ, ನಾನು ರೆಕಾರ್ಡ್ ಮಾಡಿಕೊಂಡೆ. ಆದರೆ ನೆಕ್ಸ್ಟ್ ಡೇ ಅವ್ರಿಗದು ಗೊತ್ತಾಗೋಯ್ತು.
ಅದಕ್ಕೆ ಅವರು ಕೊಲೆ ಬೆದರಿಕೆ ಹಾಕಿದ್ರು. ನಂಗೆ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿ ಹಣದ ಆಮಿಷ ಒಡ್ಡಿದ್ರು. ಜೀವಂತವಾಗಿದ್ರೆ ಇವತ್ತೆಲ್ಲ ನಾಳೆ ನಿಮ್ಗೆ ಈ ವಿಷಯ ಹೇಳ್ಬೋದು ಅನ್ನೋ ಕಾರಣಕ್ಕೆ ಆ ಚಿದಂಬರಂಗೆ ಹೆದ್ರಿ ಬಾಯಿ ಮುಚ್ಕೊಂಡಿದ್ದ ಅಷ್ಟೆ. ಆರ್ಯ ಇಲ್ಲಿ ಆಶ್ರಮಕ್ಕೆ ಬಾ. ಹೌದು ಕಣೆ ಅರ್ಪಿತಾ, ಸಾಕ್ಷಿನ ಕೊಲೆ ಮಾಡಿದ್ದು ನಾನೇ. ಆಮೇಲೆ ಆ ಕೊಲೆ ಆಪಾದನೆ ನಿನ್ನ ಮೇಲೆ ಬರೋ ಹಾಗೆ ಮಾಡಿದೆ. ಸಾಕ್ಷಿನೇ ಸತ್ತಾಯಿತು. ನೀನು ಯಾಕೆ ಅವಳು ಕೊಲೆ ಮಾಡಿದ್ದು ಯಾರು ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿದ್ಯಾ? ಮುಚ್ಕೊಂಡಿದ್ದು ಬಿಡು. ಇದು ಸತ್ಯ ಅಂತ ನಂಬಿಕೆ ಬರ್ತಿಲ್ಲ. ಆರ್ಯ, ನಿಜವಾಗ್ಲೂ ನಾನೇ ರೆಕಾರ್ಡ್ ಮಾಡಿದ್ದು. ಇದ್ರಲ್ಲಿರೋದು ಅವ್ರದ್ದೇ ವಾಯ್ಸು ಇರಬಹುದು, ಮತ್ತಿನ್ನೇನು? ಆದ್ರೆ ಅವ್ರು ಹೇಳಿದಲ್ಲ ಸತ್ಯನ ಅಂತ ಅನುಮಾನ. ಕೊಲೆ ಮಾಡಿರೋರು ಯಾರಾದ್ರೂ ಬಂದು ನಾನೇ ಕೊಲೆ ಮಾಡಿದ್ದು ಅಂತ ಹೇಳ್ತಾರಾ? ಕೊಲೆ ಮಾಡಿದ್ರು ಮಾಡಿಲ್ಲ ಅಂತ ಹೇಳ್ತಾರ ಆರ್ಯ? ಅದಕ್ಕೆ ಅನುಮಾನ ಬರ್ತಿರೋದು. ಕುಡಿದ ನಿಶೆನಲ್ಲಿ ಎಲ್ಲ ಹೇಳೋದು ಹೇಳ್ಬಿಟ್ರು. ಆದ್ರೆ ನಾನು ರೆಕಾರ್ಡ್ ಮಾಡ್ಕೋತಿದ್ದು ಅವ್ರಿಗೆ ಗೊತ್ತಿರಲಿಲ್ಲ. ಆದ್ರೆ ನೆಕ್ಸ್ಟ್ ಡೇ ಅದು ಗೊತ್ತಾಗಿ ನನಗೆ ಜೀವ ಬೆದರಿಕೆ ಹಾಕಿದ್ರು. ಅದಕ್ಕೆ ಪ್ರತಿದಿನ ಆ ಸಾವು ಬದುಕಿನ ಹೆದರಿಕೆನಲ್ಲೇ ಬದುಕ್ತಿದ್ದೀನಿ. ನೀವು ಹೇಳೋದು ಸತ್ಯ ಆಗಿದ್ರೆ ನೀವು ಸಾವಿಗೆ ಹೆದರ್ಕೊಳ್ಬೇಕಾಗಿಲ್ಲ. ಅದು ಅಲ್ಲದೆ ಈ ವ್ಯಕ್ತಿ ರೆಕಾರ್ಡ್ ಮಾಡಲಿ ಅಂತಾನೆ ಮಾತಾಡಿರೋ ಥರ ಇದೆ, ಕುಡ್ದಿರೋ ಥರ ತೊದಲ್ತಿಲ್ಲ. ಬಟ್ ಎನಿವೇಸ್, ಇದನ್ನು ವಾಯ್ಸ್ ಅನಾಲಿಸ್ಟ್ ಕಳಿಸ್ತೀನಿ. ಅವ್ರು ಎಕ್ಸ್ಪರ್ಟ್ಸ್, ಅವ್ರು ತೀರ್ಮಾನ ಮಾಡ್ತಾರೆ. ಈಗ ಒಂದು ಕೆಲಸ ಮಾಡಿ, ಚಿದಂಬರಮ್ಗೆ ಕಾಲ್ ಮಾಡಿ, ಸ್ಪೀಕರ್ಗಿಟ್ಟು. ಯಾಕೆ? ಅವ್ರು ಹೇಳಿದ್ದು ಎಷ್ಟು ಮಟ್ಟಿಗೆ ನಿಜ ಅಂತ ತಿಳ್ಕೊಳ್ಳೋ ಪ್ರಯತ್ನ. ಅವನೇ ಮಾತಾಡಿರೋದನ್ನ ಅವಳು ನಿನಗೆ ಕೇಳಿಸಿದ್ಲಲ್ಲ, ಮತ್ತಿನ್ನೇನು ಬೇಕು ಆರ್ಯ? ಇವರಿಬ್ಬರೇ ಅದನ್ನು ರೆಕಾರ್ಡ್ ಮಾಡಿರ್ಬೋದಲ್ವ, ಅದಕ್ಕೆ ಫೋನ್ ಮಾಡಿ ಸ್ಪೀಕರ್ಗೆ ಹಾಕಿ ಅಂತ ಹೇಳಿ. ಫೋನ್ ಮಾಡಿ. ಏನು ಗರ ಪಡೆದವ್ರಾಗಿ ನಿಂತಿದ್ಯಾ? ಫೋನ್ ಮಾಡು. ಫೋನ್ ಮಾಡು ಅರ್ಪಿತಾ. ಫೋನ್ ಮಾಡಿ. ಏನೇ ಅರ್ಪಿತಾ, ಸೂರ್ಯನ ಮನೆ ಹಿಂದೆ ಮುಂದೆ ಅಲಿತಾ ಇದೆಯಂತೆ. ನಮ್ಮ ಹುಡುಗರು ಹೇಳಿದ್ರು ನನ್ನ ವಾಯ್ಸ್ ರೆಕಾರ್ಡ್ ಮಾಡಿದ್ದು ಕೇಳಿಸೋದಕ್ಕ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇದನ್ನ ಇಲ್ಲಿಗೆ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ನನ್ನು ಪರಲೋಕಕ್ಕೆ ಕಳಿಸೋದು ಗ್ಯಾರಂಟಿ. ಸಾಕ್ಷಿನೇ ಸತ್ತಾಯಿತು. ನೀನ್ ಯಾಕೆ ಅವಳು ಕೊಲೆ ಮಾಡಿದ್ದು ಯಾರು ಅಂತ ಪ್ರೂವ್ ಮಾಡಕ್ ಹೊರಟಿದ್ಯಾ? ಮುಚ್ಕೊಂಡಿದ್ದು ಬಿಡು. ನಾನೇ ಕೊಲೆ ಮಾಡಿದ್ದು ಅಂತ ಹೇಳದೇ ಇರೋದಕ್ಕೆ ಬೇಕಾದ್ ಕೊಡ್ತೀನಿ ಅಂತ ಹೇಳಿದೀನಿ ತಾನೆ. ಯೋಚನೆ ಮಾಡಿ ನಿರ್ಧಾರ ಮಾಡು. ನಿರ್ಧಾರ ನನ್ನ ಪರವಾಗಿರ್ಬೇಕು. ವಿರೋಧ ಆದ್ರೆ ನಿನ್ನ ಸಾವು ಗ್ಯಾರಂಟಿ. ನಮ್ಮ ಹುಡುಗರು
ನಿನ್ನ ಫಾಲೋ ಮಾಡ್ತಾ ಇದ್ದಾರೆ. ಇಡೇ ಫೋನು. ಏನು ಬಹಳ ಸಂತೋಷವಾಗಿದೆಯಲ್ಲ? ನನ್ನನ್ನು ಕೊಲೆಗಾರನನ್ನಾಗಿ ಮಾಡಿದ್ರಲ್ಲ. ನಾನು ನಿನ್ನ ಕೊಲೆಗಾರನಾಗಿ ಮಾಡಿದ್ನಾ? ಮತ್ತಿನ್ನೇನು, ಮಾಡದಿರೋ ಕೊಲೆನ ನಾನೇ ಮಾಡಿದ್ದು ಅಂತ ಹೇಳ್ಕೊಂಡು ನೋಡೋಣ ಕೊಲೆಗಾರ ಈ ಪ್ರಪಂಚದಲ್ಲಿ ಎಲ್ಲಿ ಸಿಗ್ತಾನೆ ಹೇಳಿ? ಅದು ಸರಿಯಪ್ಪ, ಆದ್ರೆ ನಾನು ಹಾಗೆ ಮಾಡಲಿಲ್ಲ. ಬೆಣ್ಣೆ ಕದ್ದವನು ಕದ್ದಿದ್ದು ನಾನೇ ಅಂತ ಹೇಳ್ಕೋತಾನ? ಹಾಗೆ ನೀವು, ಇದೆಲ್ಲ ನಿಮ್ದೇ ಮಾಸ್ಟರ್ ಪ್ಲಾನು, ನನಗೆ ಗೊತ್ತಿಲ್ವಾ? ಶಾಣೆ ಇದೆಯಾ ನೀನು? ಇರ್ಲೇಬೇಕಲ್ಲ, ಇಲ್ದಿದ್ರೆ ಬಡದು ಬಾಯಿಗೆ ಹಾಕೊಂಡ್ಬಿಡ್ತೀರಾ ನೀವು. ಮುಂದೇನು ಯೋಚನೆ? ಅರ್ಪಿತಾಗೆ ಸೂರ್ಯನಿಂದ ಒಂದು ಮಗು. ಯಾಕೆ ಸೀರಿಯಸ್ ಆಗ್ಬಿಟ್ರೆ? ನನಗೆ ಗೊತ್ತು ನಿನಗೆ ಅವಳ ಮೇಲೆ ಒಲವಿದೆ ಅಂತ. ಮತ್ತೆ ಸೂರ್ಯನಿಂದ ಮಗು ಅಂತಿದ್ದೀರಾ? ಬಸ್ರು ನಿಂದಾಗ್ಲಿ, ಹೆಸರು ಅವಂದಾಗ್ಲಿ, ಆರತಿಗೆ ಸುದ್ದಿ ಮುಟ್ಲಿ, ಗಂಡ ಹೆಂಡತಿ ಇಬ್ರು ಬೇರೆ ಆಗಲಿ, ಸೂರ್ಯನ ಮನೇಲಿ ಒಂದು ಮಗು ಬೆಳೀಲಿ. ಹೇಗೆ? ಹೊರಡೋಣಮ್ಮ. ಹೊರಡೋಣ. ಆದರೆ ಅರ್ಪಿತಾ ಅವಳು ಪಾಡು ಅವಳು ನೋಡ್ಕೋತಾಳೆ. ಚಿದಂಬರಂ ಹತ್ರ ಲಕ್ಷ ಲಕ್ಷ ಇಸ್ಕೊಂಡಿಲ್ವಾ? ನಂಬ್ತೀರಾ? ಅವ್ರು ಮಾಡಿದ ಕೊಲೆ ನಾನು ಹೇಳಿದ್ದೀನಿ. ಇವಾಗ ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ನನ್ನ ಹೆಣ ಬಿಡೋದನ್ನೇ ಕಾಯ್ತಿರ್ತಾರೆ. ಅವಳಿಷ್ಟು ಹೇಳಿದ್ಮೇಲೂ ನಾವು ಬಿಟ್ಟು ಹೋಗೋಕ್ಕಾಗತ್ತಾ? ಅಂದರೆ ಇವಳು ನಮಗೆಲ್ಲ ವಿಷಯನೂ ಹೇಳಿರ್ತಾಳೆ ಅಂತ ಅವನಿಗೆ ಗೊತ್ತಾಗಿದೆ. ಅವನು ಕಾದಿರ್ತಾನೆ ನಾವು ಇಲ್ಲಿಂದ ಹೋಗೋದನ್ನೇ. ಅದಕ್ಕೆ ನಾವು ಅರ್ಪಿತನೂ ಜೊತೆಲಿ ಕರ್ಕೊಂಡು ಹೋಗೋಣ. ಒಂದು ನಿಮಿಷ ಬನ್ನಿ. ಬೇಡದೇ ಇರೋ ಉಸಾಬರಿನ ಮೈ ಮೇಲೆ ಹೇಳ್ಕೊತಾ ಇದ್ದೀವಿ. ಯಾಕೆ ಬೇಕಮ್ಮ? ಗೊತ್ತು ಸೂರ್ಯ, ಆದರೂ ನಾವು ಅವಳನ್ನು ಅಪಾಯ ಇಲ್ದಿರೋ ಜಾಗಕ್ಕೆ ಬಿಟ್ಟು ಹೋಗೋಣ. ಅದು ನಮ್ಮ ಕರ್ತವ್ಯ. ಅವಳೇ ಬಂದು ಸಾಕ್ಷಿ ಕೊಲೆ ಸತ್ಯನ ನಮಗೆ ಹೇಳಿದಾಳೆ. ಅವಳಿಗೇನು ಬೇಕಾಗಿತ್ತು? ಆದರೆ ನಾನು ಅವಳನ್ನು ನಂಬಲ್ಲಮ್ಮ. ನಂಬಿ ನಮಗೇನಾಗಬೇಕಾಗಿದೆ? ಅವಳು ಹೇಗಾದರೂ ಇರಲಿ. ಒಂದು ಕಾಲಕ್ಕೆ ಅವಳು ನಮ್ಮನೆ ಮಕ್ಕಳನ್ನ ಸಾಕಿದವಳು. ಆದರೆ ನಾವು ನಂಬಿದ ಆರ್ಯ ತಾನು ಹೆತ್ತ ಮಗ ಅನ್ನೋದು ಮರೆತು ಬಿಟ್ಟು ಹೊಟ್ಟೋದ್ಲು. ಆಗ ಅವನು ನೋಡ್ಕೊಂಡಿದ್ಯಾರು? ಇದೇ ಅರ್ಪಿತಾ. ಆಯಿತು, ಅವಳನ್ನೆಲ್ಲಾದರೂ ಬಿಟ್ಟು ಹೋಗೋಣ. ಆದರೆ ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ಸಿಕ್ಕಾಕೋಬಾರ್ದು. ಚಿದಂಬರಂ ಹೇಳಿದ್ದು ಕೇಳಿಸ್ಕೊಂಡ್ಯಾ? ದುಡ್ಡಿಗೋಸ್ಕರ ಸತ್ಯನ ಮುಚ್ಚಿಟ್ಟು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತೋಳು ಅವಳು. ದುಡ್ಡಿಂದ ಎಷ್ಟಿರ್ಬೋದು ನೋಡು. ನಮಗೆ ಯಾಕೆ ಸೂರ್ಯ ಅದೆಲ್ಲ? ಒಂಟಿ ಹೆಂಗಸನ್ನ ನಾವು ಬಿಟ್ಟು ಹೋಗೋದು ಒಳ್ಳೇದಲ್ಲ. ನಮ್ಮ ಕಣ್ಣಳ್ತಿಯಲ್ಲಿ ಅವಳು ಸುರಕ್ಷಿತವಾಗಿದ್ದಾಳೆ ಅನ್ಸಿದ್ರೆ ಸಾಕು. ಅದು ನಮ್ಮ ಜವಾಬ್ದಾರಿ. ಚಿದಂಬರಂ ಅಂತೂ ನಮಗೆ ನಿಜಾನೇ ಹೇಳ್ದ.
ಫೋನಲ್ಲಂತೂ ನಾವು ಅವಳನ್ನ ನಂಬಕ್ಕಾಗಲ್ಲ ಅಲ್ವಾ? ಸರಿ ಆಯಿತು, ಕರ್ಕೊಂಬ ಅವಳನ್ನ. ಅಮ್ಮ, ಅವಳಿಗೆ ಇಳಿಯಕ್ಕೆ ಹೇಳಿ. ಅರ್ಪಿತಾ, ಹುಷಾರ್. ಏನೇ ತೊಂದರೆ ಆದರೂ ನಮಗೆ ಫೋನ್ ಮಾಡಿ. ಹೋಗ್ಬಿಟ್ವಮ್ಮ. ಸರಿಮ್ಮ, ಎಲ್ಲ ವಿಷಯ ಹೇಳಿದ್ದೀನಿ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಇನ್ನೆಲ್ಲ ದೇವರಿಗೆ ಬಿಟ್ಟಿದ್ದು. ಏನು ತೊಂದರೆ ಆಗದೆ ಜೀವಂತವಾಗಿ ಬದುಕಿದ್ರೆ ಹಾಗೆಲ್ಲ ಏನೂ ಆಗಲ್ಲ, ದೇವ್ರಿದ್ದಾನೆ. ನೀನು ಹೋಗ್ಬಿಟ್ವಾ. ಸೂರ್ಯ ಸರ್, ಹೋಗ್ಬರ್ತೀನಿ. ಸೂರ್ಯ, ಅಲ್ಲ ಅರ್ಪಿತಾಗೆ ಯಾರೋ ಹೊಡಿತಿದ್ದಾರೆ. ಬಾ ಹೋಗೋಣ. ಏನಾಯ್ತು ಅರ್ಪಿತಾ? ಅರ್ಪಿತಾ ಏನಾಯ್ತು? ಏನಾಗಿಲ್ಲ ಬಿಡಿಮ್ಮ. ನೀವ್ಯಾಕೆ ವಾಪಸ್ ಬರಕ್ ಹೋದ್ರಿ? ಜೀವ ತೆಗಿತಿದ್ರು ಅಷ್ಟೇ ತಾನೆ. ಹಾಗಾದ್ರೆ ಹೇಗೆ? ಹೇಗೆ ಹೊಡೆದ್ರು ನೋಡು. ಇದಳ ಮೇಲೆ ಇದಳು. ಈ ಸ್ಥಿತಿಯಲ್ಲಿ ಹೇಗೆ ಬಿಟ್ಟೋಗೋದು? ಮನುಷ್ಯತ್ವ ಬೇಡವಾ? ಹೇಳಿ ಮೇಲೆ ಎದ್ದೇಳು. ಪರವಾಗಿಲ್ಲಮ್ಮ, ಅದು ಟ್ಯಾಕ್ಸಿ ಮಾಡ್ಕೊಡಿ, ಈ ಊರೇ ಬಿಟ್ಟೊಟ್ಟು ಹೋಗ್ತೀನಿ. ನೋಡು, ಚಿದಂಬರಂಗೆ ನಿನ್ನನ್ನು ಹುಡುಕೋದೇನು ಕಷ್ಟ ಆಗಲ್ಲ. ನೀನು ಎಲ್ಲೇ ಇದ್ರೂ ಅವನು ನಿನ್ನನ್ನು ಹುಡುಕ್ತಾನೆ. ನಿನ್ಗೆ ಸುರಕ್ಷಿತವಾದ ಜಾಗ ಅಂದ್ರೆ ನಮ್ಮನೇನೆ. ಅಮ್ಮ, ನಮ್ಮ ಮನೆ ಪರಿಸ್ಥಿತಿ ನಿನಗೆ ಗೊತ್ತು. ಆರ್ತಿ ಅವ್ರು ಬೇರೆ ಮನೇಲಿಲ್ಲ. ಗೊತ್ತಾದ್ರೆ ಏನು ಅನ್ಕೊಳ್ಳಲ್ಲ ಅವರು. ಅವಳೇನೋ ಅನ್ಕೋತಾಳೆ. ಬಾಳ್ಲಾರ್ದೆ ನಿನ್ನನ್ನು ಬಿಟ್ಟು ಹೋದವಳು. ಅವಳು ಏನು ಅನ್ಕೊಂಡ್ರೆ ನಮಗೇನು? ಹೆದರ್ಕೋತ ನೀನು ಅವಳಿಗೆ? ಅವಳು ಬಿಟ್ಟು ಹೋದ್ರು ಅವಳು ಹಂಗೆ ಬಿಟ್ಟು ಹೋಗಿಲ್ಲ ನಿನಗೆ. ಹೇಗೆ ಮೋಡಿ ಮಾಡಿದಾಳೆ ನೋಡು ಅವಳು ನಿನಗೆ. ನಾನು ಹೇಳ್ತಾ ಇದ್ದೀನಿ, ಅರ್ಪಿತಾ 2 ದಿನ ನಮ್ಮನೇಲಿದ್ದು ಪೂರ್ತಿ ಗುಣ ಆದ್ಮೇಲೇನೆ ಅವಳು ಹೋಗೋದು. ಕರ್ಕೊಂಡು ನಡಿ ಅವಳನ್ನ. ಬಾ, ಇದಳ ಮೇಲೆ. ಅಜ್ಜಿ ಹೇಗಿದ್ದೀರಾ? ನನ್ಗೇನಾಗಿದೆಯೋ? ಗುಂಡಿಕಲ್ ಥರ ಇದ್ದೀನಿ. ನಿಮ್ಮ ಫೋನ್ ಬಂದ ತಕ್ಷಣ ಅಂಕಲು ಗಾಬರಿಯಿಂದ ಹೊರಟ್ಬಿಟ್ರು. ಆಮೇಲೆ ಒಂದು ಫೋನ್ ಸಹ ಮಾಡಲಿಲ್ಲ. ನಂಗೆ ತುಂಬ ಭಯ ಆಗಿತ್ತು. ಸದ್ಯ ಬಂದ್ರಲ್ಲ. ಅರ್ಪಿತಾ, ಬಾಮ್ಮ.